ಇರೋದು ಒಬ್ನೇ ಮಗ ಅಂತ ತುಂಬಾ ಮುದ್ದಾಗಿ ಬೆಳೆಸಿದ್ದೆ ಅಲ್ವಾ? ಇವಾಗ ಈ ಮನೆ ಮರ್ಯಾದೆನೇ ತೆಗ್ದ. ಇಡೀ ಊರಿಗೆ ನ್ಯಾಯ ಹೇಳೋ ನಮ್ಮ ಅಣ್ಣನ್ನ ತಲೆ ತಗ್ಸೋ ಹಾಗೆ ಮಾಡ್ದ. ನಿನಗ್ ಬುದ್ಧಿ ಹೇಳ್ಬೇಕು ಅಂತಿದ್ರೆ ಅವನಿಗೆ ಹೇಳಕ, ಪ್ರತಿ ಒಂದಕ್ಕೂ ಆದ್ಯನ್ ಬೈಯೋದಲ್ಲ. ಆದ್ಯನ್ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ, ಆದ್ಯ ಸೀನುನ ಮದ್ವೆ ಆಗಿದ್ರೆ ಇಷ್ಟೊತ್ತಿಗಾಗ್ಲೇ ಇಲ್ಲಿ ಏನ್ ನಡೆದಿರೋದು ಅಂತ ಯೋಚನೆ ಮಾಡಿದ್ಯಾ? ಇವಾಗ ನೀನು ವಹಿಸ್ಕೊಂಡು ಬರ್ತಿರೋ ಚಾರುಗೆ ಮನೆ ಮುಂದೆಗಡೆ ನಿಂತ್ಕೊಳ್ಳೋ ಅವಕಾಶ ಕೂಡ ಸಿಗ್ತಿರ್ಲಿಲ್ಲ. ಆದ್ಯ ತುಂಬಾ ಒಳ್ಳೆಯವಳು. ಆ ಒಳ್ಳೆತನ ನೋಡಿ ಅತ್ಗೆ ಅವರ ಸ್ವಂತ ಮಗಳ ತರನೇ ನೋಡ್ಕೊಂಡ್ರು. ಅಷ್ಟಕ್ಕೂ ನೀನು ಇಲ್ಲಿದ್ಯಾ ಅಂದ್ರೆ ಅದಕ್ಕೆ ಕಾರಣ ಅತ್ಗೆ. ಊರಲ್ಲಿ ನಮಗೆಲ್ಲ ಗೌರವ ಕೊಡ್ತಾರೆ ಅಂದ್ರೆ ಅದರಲ್ಲಿ ಅಣ್ಣನ ಶ್ರಮ ಎಷ್ಟಿದೆಯೋ ಅಷ್ಟೇ ಶ್ರಮ ಅತ್ಗೆದು ಇದೆ. ಇಷ್ಟು ದಿನ ಈ ಪ್ರೀತಿ ವಿಚಾರ ಎಲ್ಲ ಆಚೆ ಬರುತ್ತೋ ಅಂತ, ಈ ಮನೇಲಿ ಏನೆಲ್ಲ ನಡೆಯುತ್ತೋ ಅಂತ ನಿನ್ನ ಮಗನ್ನ ವಹಿಸ್ಕೊಂಡು ಮಾತಾಡ್ತಿದ್ರು. ನಮ್ಮ ಅತ್ತಿಗೆ ಆಗ್ಲಿ ಆದ್ಯ ಆಗ್ಲಿ ಸತ್ಯ ಏನು ಅಂತ ಹೇಳಿದಿದ್ರೆ ಅಣ್ಣ ಯಾವತ್ತೂ ಅವನ್ನ ಮನೆಯಿಂದ ಆಚೆ ಹಾಕ್ತಿದ್ರು. ಆದ್ರೆ ಎಲ್ಲಿ ನಿನಗೆ ಬೇಜಾರಾಗುತ್ತೋ ಅಂತ ಅದಕ್ಕೆ ಹೇಳಿಲ್ಲ. ಈ ಮನೇಲಿ ಯಾವುದೇ ತರದ ಸಮಸ್ಯೆಗಳು ಬರಬಾರದು ಅಂತ ಈ ವಿಷಯನ ಮುಚ್ಚಿಟ್ಕೊಂಡೇ ಬಂದ್ರು. ಅಂತವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಮಗಿಲ್ಲ. ನಿನ್ನ ತಮ್ಮಂಗಿರೋ ಜ್ಞಾನ ನಿನಗಿದ್ದಿದ್ರೆ ಇವತ್ತು ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಏನೇ ನೀನು ಮನೇಲಿ ಇರುವಷ್ಟು ದಿನ ನಿನಗೆ ಸಹಾಯ ಮಾಡಿದನ್ನ ನೆನ್ಪಿಟ್ಕೋಬೇಕು. ಪಾರ್ವತಿ, ನಿನ್ನ ಅತ್ತಿಗೆಗೆ ಅಷ್ಟು ಯೋಚನೆ ಮಾಡೋ ಬುದ್ಧಿನೂ ಇಲ್ಲ. ಛೀ, ಬಂದ್ಯಾ ಆದ್ಯ? ಹೊರಗಡೆ ಚಾರುನ ನೋಡಿದ್ಯಾ? ನನಗೋಸ್ಕರ ಬಂದೆ ಅಂತ ಅನ್ಕೊಂಡೆ. ಅವಳ ಬಗ್ಗೆ ಮಾತಾಡಕ್ ಬಂದ್ಯಾ? ಇಷ್ಟು ದಿನ ನಮ್ದು ಮಾತ್ರನೇ ಪ್ರೀತಿ ಅನ್ಕೊಂಡಿದ್ದೆ. ಆದ್ರೆ ನಿನಗೋಸ್ಕರ ಎಲ್ರ ಮುಂದೆ ಹುಚ್ಚಿ ತರ ಪಂಚಾಯತಿ ಮೆಟ್ಲು ಹತ್ತದ್ಲಲ್ಲ, ಅವಳದೇ ಪ್ರೀತಿ. ಈ ಮನೆಯವರೆಲ್ಲ ಸೇರಿ ಅವಳನ್ನ ಹೊರಗೆ ನಿಲ್ಸಿದ್ರು ನೀನು ನೋಡ್ದೆ ಹೋಗ್ತೀಯಾ? ಮನೆ ಒಳಗಡೆ ಮತ್ತೆ ಕರ್ಕೊಂಡ್ ಬರ್ತೀಯ ಅಂತ ಹುಚ್ಚಿ ಹಾಗೆ ಅವಳು ಕಾಯ್ತಿದ್ದಾಳೆ ಸೀನು. ಅದು ನಿಜವಾದ ಪ್ರೀತಿ. ಅದು ಪ್ರೀತಿ ಅಲ್ಲ ಆದ್ಯ, ಛಲ. ಹೇಗಾದ್ರೂ ನನ್ನ ದಕ್ಕಿಸ್ಕೊಳ್ಳೇಬೇಕು ಅನ್ನೋ ಛಲದಿಂದ ಬಂದಿದ್ದಾಳೆ. ಅದನ್ನೇ ಪ್ರೀತಿ ಅನ್ಕೊಂಡಿದ್ದಾಳೆ. ಅವಳ ಪ್ರೀತಿ ನಿಜಾನೇ ಆಗಿದ್ದಿದ್ರೆ ನನಗೋಸ್ಕರ ಅವಳು ಕಾಯ್ಬೇಕಾಗಿತ್ತು. ಇಲ್ಲ ಅಂದಿದ್ರೆ ನಿನ್ನ ನಾನು ಹುಡ್ಕೊಂಡು ಬಂದಂಗೆ ಅವಳು ಕೂಡ ನನ್ನನ್ನ ಹುಡ್ಕೊಂಡು ಬರ್ಬೇಕಾಗಿತ್ತು. ನನ್ನ ಮೇಲಿದ್ದಿದ್ದ ಕೋಪಕ್ಕೆ ಪಂಚಾಯತಿವರೆಗೂ ಹೋಗ್ಬಾರ್ದಿತ್ತು. ಸೀನು, ಅವಳಿಗಿರೋ ಬೇಜಾರು ಕೋಪನ ಸ್ವಲ್ಪ ಹೊತ್ತು ಪಕ್ಕಕ್ಕಿಡು. ನಿನಗೋಸ್ಕರನೇ ಅಲ್ವಾ ಇದೆಲ್ಲ ಮಾಡ್ತಿದ್ದಾಳೆ? ಒಂದು ಹೆಣ್ಮಗುಗೆ ಅಷ್ಟು ನೋವು ಕೊಡೋದು ತಪ್ಪು ಸೀನು. ನೀನೀಗ ಚಾರುನ ಮದ್ವೆ ಮಾಡ್ಕೊಂಡ್ರೆ ಒಂದು ಪ್ರಾಣ ಬದುಕುತ್ತೆ. ಅದನ್ನು ಮೀರಿ ಊರಲ್ಲಿ ದೊಡ್ಡಪ್ಪ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬಹುದು. ಆದ್ಯ, ನಿನಗೆ ನಾನು ಹೇಗೆ ಹೇಳಿ? ನನಗೆ ಈ ಮನೆ ಮತ್ತೆ ಮಾವ ಅಂದ್ರೆ ಪ್ರಾಣ. ನಿನಗೋಸ್ಕರ ಆ ಪ್ರಾಣನೇ ಬಿಟ್ಬರಕ್ಕೆ ಒಪ್ಕೊಂಡೆ ನಾನು. ಆದ್ರೆ ನಿನಗೆ ಆ ಪ್ರೀತಿನೇ ಅರ್ಥ ಆಗ್ತಿಲ್ವಾ? ಅರ್ಥ ಆಯ್ತು. ನನಗೋಸ್ಕರ ಎಲ್ರನ್ನೂ ಬಿಟ್ಟು ನನಗೋಸ್ಕರ ಬಂದಾಗ್ಲೇ
ನೀನ್ ನನ್ನ ಎಷ್ಟು ಪ್ರೀತಿಸ್ತಿದ್ಯಾ ಅಂತ ಅರ್ಥ ಆಯ್ತು. ನನಗೋಸ್ಕರ ಇಷ್ಟು ಜನರನ್ನ ಬಿಡೋ ಬದಲು ಅವಳನ್ನ ಮದುವೆ ಮಾಡ್ಕೊಂಡ್ರೆ ಎಲ್ಲರೂ ಒಟ್ಟಿಗೆ ಇರ್ತೀವಿ ಅಲ್ವಾ? ನಮ್ಮಿಬ್ರ ಮಧ್ಯೆ ಇರೋ ಪ್ರೀತಿ ಸಾಕ್ಷಿಯಾಗಿ ಇಲ್ಲ ಅನ್ನಲ್ಲ ಅಂತ ನಿನ್ನ ಒಂದು ಮಾತು ಕೇಳ್ತೀನಿ. ಚಾರುನ ಮದುವೆ ಮಾಡ್ಕೋತೀನಿ ಅಂತ ನನಗೆ ಮಾತು ಕೊಡು ಸೀನು. ಆದ್ಯ, ಹುಚ್ಚ ಹಿಡ್ದಿದ್ಯಾ ನಿನಗೆ? ನನ್ನ ಮನ್ಸಲ್ಲಿ ನೀನಿದ್ಯಾ. ಚಾರುನ್ ಹೇಗೆ ಪ್ರೀತಿಸ್ಲಿ ನಾನು? ಅವಳನ್ನ ಮದುವೆ ಆಗುವಂಥದ್ದು ಹೇಗೆ ಹೇಳ್ತಿದ್ಯಾ? ನಮ್ದು ನಿಜವಾದ ಪ್ರೀತಿ ಅಂತ ಪ್ರೂವ್ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂದೆ ಅಲ್ವಾ? ನನಗೋಸ್ಕರ ಚಾರುನ ಮದುವೆ ಮಾಡ್ಕೊಳ್ಳೋದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ? ಅಂದ್ರೆ ನಿನ್ ಪ್ರೀತಿಲಿ ನಿಜ ಇಲ್ಲ. ನೀನು ಕೂಡ ಸ್ವಾರ್ಥಿನೇ. ನನ್ನ ಪಡ್ಕೊಳ್ಳೋದಕ್ಕೆ ಏನೇನೋ ಸುಳ್ಳು ಹೇಳ್ದೆ. ಇಲ್ಲ ಆದ್ಯ, ನನ್ನ ಪ್ರೀತಿ ನಿಜವಾಗ್ಲೂ ಸುಳ್ಳಲ್ಲ. ನೀನ್ ಏನ್ ಮಾಡು ಅಂತ ಹೇಳ್ತೀಯೋ ಅದನ್ನ ಮಾಡ್ತೀನಿ. ಆದ್ರೆ ನಿನ್ನಿಂದ ದೂರ ಆಗುವಂತ ಮಾತ್ರ ಹೇಳ್ಬೇಡ. ನನ್ನ ಕೈಲಾಗಲ್ಲ. ನಾನು ನಿನಗೆ ದೂರವಾಗಿರೋದಿಲ್ಲ. ಆದ್ರೆ ಒಂದು ಯೋಚನೆ ಮಾಡು, ನಾವಿಬ್ರು ಒಂದಾಗೋದಕ್ಕೋಸ್ಕರ ಇಷ್ಟು ಜನರನ್ನ ದೂರ ಮಾಡ್ಕೋಬೇಕಾಗಿ ಬರುತ್ತೆ. ನನಗೆ ಈಗ ಅನ್ನಿಸ್ತಿದೆ, ನನ್ನ ಕುಟುಂಬ ಕೂಡ ಈ ಕುಟುಂಬನೇ ಅಲ್ವಾ? ದೊಡ್ಡಮ್ಮ, ದೊಡ್ಡಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ, ತಂಗಿ, ತಮ್ಮ, ಮತ್ತೆ ಇಷ್ಟು ಜನರಿಗೆ ನೋವು ಕೊಟ್ಟು ನಾವು ಸಾಧಿಸೋಂಥದ್ದೇನು? ಜಸ್ಟ್ ನಾವಿಬ್ರು ಒಟ್ಟಿಗೆ ಇರೋದನ್ನ ಬಿಟ್ಟು ನನ್ನ ಮದುವೆ ಮಾಡ್ಕೊಂಡ್ರೆ ನಾವಿಬ್ರೇ ಚೆನ್ನಾಗಿರ್ತೀವಿ. ಆದ್ರೆ ಚಾರುನ ಮದುವೆ ಮಾಡ್ಕೊಂಡ್ರೆ ಈ ಕುಟುಂಬನೇ ಚೆನ್ನಾಗಿರುತ್ತೆ. ನನಗೆ ಹತ್ರ ಆದ್ರೆ ನನಗೆ ಮಾತ್ರನೇ ಹೀರೋ. ಅದೇ ಚಾರುಗೆ ಹತ್ರ ಆದ್ರೆ ಈ ಇಡೀ ಮನೆಗೆ ಹೀರೋ ಆಗ್ತೀಯ. ಅಯ್ಯೋ ಚಾರು, 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 ಅದ್ಗೆ ಚಾರು, 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 ಹೇಳು ಚಾರು, 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 ಎದ್ದೇಳು. ಚಾರು, ಚಾರು, ಏನಾಯ್ತು ಪಾರ್ವತಿ? ಎದ್ದೇಳು. ಚಾರು, ಚಾರು ಕಣ್ಬಿಡಮ್ಮ. ಚಾರು, ಚಾರು ಏನಾಯ್ತೆ? ಚಾರು ಕಣ್ಬಿಡೆ. ಚಾರು, ಏನಾಯ್ತು ಪಾರ್ವತಿ? ಚಾರು ಎದ್ದೇಳು. ಚಾರು ಎದ್ದೇಳು. ಚಾರು, ಚಾರು ಏನಾಯ್ತೆ? ಕಣ್ಬಿಡೆ. ಮೈಯೆಲ್ಲ ತಣ್ಣಗಾಗೋಗಿದ್ಯಲ್ಲ. ಅಯ್ಯೋ, ಪ್ರಾಣ ಇಲ್ವೋ ಅಂತ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ, ನೋಡಿದ್ರ ಅತ್ಗೆ, ನನ್ನನ್ನು ನಂಬಿದ್ದಕ್ಕೆ ಇವಳಿಗೆ ಎಂತ ಪರಿಸ್ಥಿತಿ ಬಂತು. ನಾನೆಂತ ಪಾಪಿ. ಅಯ್ಯೋ, ಒಬ್ಬ ಅಮಾಯಕಿ ಜೀವನ ಬಲಿ ತಗೊಂಡೆ. ಅಕ್ಕ,
ಅಕ್ಕ ಚಾರು 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 ಎದ್ದೇಳು ಚಾರು. ಶಿವ ಶಿವ ಎತ್ಕೊಳ್ಳೋ ಬೇಗ ಎತ್ಕೊಳ್ರಿ. ನಿಧಾನ ಅಯ್ಯೋ, ಚಾರು. ಚಾರು ಇಲ್ಲಿ ಕೂರ್ಸೋಣ ಚಾರು ಚಾರು ಅಮ್ಮ ಚಾರು ಚಾರು ಅಮ್ಮ ಚಾರು ಅಯ್ಯೋ ಕಣ್ಬಿಡಮ್ಮ ಚಾರು 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 ಕಣ್ಬಿಡೆ ಚಾರು ಅಮ್ಮ ಚಾರು ಏನು ಅಂದ್ರೆ ಪ್ರಜ್ಞೆನೇ ಇಲ್ಲ ಮೈಯೆಲ್ಲ ತಣ್ಣಗಾಗಿದೆ. ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಚಾರು. ಸರಿ ಕರ್ಕೊಂಡು ಹೋಗೋಣ ಬಾ. ಇಲ್ಲಿಂದ ಹೊರಟೋಗು ಅಂತ ಹೇಳಿದ್ವಿ ಅಣ್ಣ. ಅಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಇವಾಗ ಹೀಗೆಲ್ಲ ಮಾಡ್ಕೊಂಡ್ಲು. ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ಕರುಣೆ ತೋರಿಸಿ ಮನೆಯೊಳಗೆ ಕರ್ಕೊಂಡು ಹೋಗ್ತಾಳೆ ಅನ್ಕೊಂಡ್ಲು ಶಿವರಾಜು. ಆದ್ರೆ ನಮ್ಮ ಭಾವನವ್ರಿಗೆ ಆಗಿರೋ ಅವಮಾನ ಈಗಲೂ ನಮ್ಮ ಕಣ್ಮುಂದೆನೆ ಕಾಣಿಸ್ತಿದೆ ಅಲ್ವಾ? ಭಾವನವ್ರೆ, ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ಮಿಂದ ಅವಳಿಗೆ ಅನ್ಯಾಯ ಆಗಿದೆ. ಈಗ ಪ್ರಾಣ ಕೂಡ ಹೋಗುತ್ತೆ ಅಂದ್ರೆ ಅದನ್ನ ನಾನು ಒಪ್ಕೊಳ್ಳೋದಿಲ್ಲ. ಮೊದಲು ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅವಳಿಗೇನು ಆಗದಿರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಬನ್ನಿ ಕರ್ಕೊಂಡು ಹೋಗೋಣ. ಅಮ್ಮ ಚಾರು, ಚಾರು, ಅಯ್ಯೋ ನನ್ ಮಗಳೇ ಚಾರು, ಚಾರು ಏನಾಯ್ತು ಮನೆಗೆ? ಚಾರು ಅಯ್ಯೋ ಚಾರು ಅಯ್ಯೋ ದೇವ್ರೆ ಪ್ರಜ್ಞೆ ತಪ್ಪಿಟ್ಟು ಹೋಗಿದಾಳಲ್ಲ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ಲು ದೇವ್ರೆ ಹೋಗಿ ಇವಳಿಗೆ ಹೀಗ್ ಕಷ್ಟ ಕೊಡ್ತಿದ್ದಾನೆ. ಎಂತ ಕೆಲಸ ಮಾಡ್ಕೊಬಿಟ್ಟಮ್ಮ. ಮನೆಗೆ ಬಾ ಅಂತ ಹೇಳಿದ್ರೆ ನಮ್ಮ ಮಾತನ್ನೇ ಕೇಳಲಿಲ್ಲ. ನನ್ನ ಪ್ರಾಣ ನನ್ನ ಜೀವ ಇದೇ ಮನೆ ಅಂತ ಹೇಳಿದೆ. ಈಗ ಇವರೆಲ್ಲ ನಿನ್ನ ಪ್ರಾಣನೇ ತೆಗೆದು ಅಯ್ಯೋ ನೋಡ್ತಿದ್ದಾರೆ. ದೇವ್ರೆ ಅಷ್ಟಕ್ಕೂ ಇವರೆಲ್ಲ ಮನುಷ್ಯರೇ ಅಲ್ಲ. ಇವರಿಗೆ ಪ್ರೀತಿ ದಯೆ ಕರುಣೆ ಏನೂ ಇಲ್ಲ. ನೀನ್ ಇಲ್ಲೇ ಸತ್ರು ನೋಡಿ ಸಂತೋಷ ಪಡ್ತಾರೆ ಹೊರತು ತಲೆ ಕೆಡ್ಸ್ಕೊಳ್ಳಲ್ಲ ಅಂದ್ರೆ ಕೇಳಿದ್ಯಾ? ಈಗ ಮಾತ್ ಬೇಡ, ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬನ್ನಿ. ಬೇಡಮ್ಮ ಬೇಡ. ನೀವು ನನ್ನ ಮಗಳು ಚಾರು ಬಗ್ಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ನೀವೀಗ ಮಾಡಿರೋದೇ ಸಾಕಮ್ಮ. ಈಗ ನನ್ನ ಮಗಳ ಪರಿಸ್ಥಿತಿನ ನೋಡ್ತಿದ್ದೀರಲ್ವಾ? ಇನ್ನು ನಿಮ್ಮನ್ನ ನಂಬಿದ್ರೆ ನಮ್ಮಷ್ಟು ಮುಟ್ಟಾಡ್ರು ಇನ್ಯಾರೂ ಇರೋದಿಲ್ಲ. ಗೌರಿ, ಮೊದಲು ನಮ್ಮ ಮಗಳನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಬಾರೆ. ಅಮ್ಮ ಚಾರು ಚಾರು ಅಯ್ಯೋ ಅಯ್ಯೋ ಚಾರು ಚಾರು ಅಯ್ಯೋ ಅಮ್ಮ ಚಾರು ಚಾರು ಹುಷಾರು ರೀ. ನಾನು ಮಾಡ್ತಿರೋದು ಕರೆಕ್ಟೋ ಇಲ್ವೋ ಅನ್ನೋ ಸಂಘರ್ಷಣೆಯಲ್ಲಿ ಮುಳುಗಿದ್ದೀನಿ. ನೀನು ಒಂದು ಮಾತು ಹೇಳಿ ಪಕ್ಕಕ್ಕೆ ಹೋಗ್ಬೋದು ಅಂತ ಅನ್ಕೊಂಡೆ. ಆದರೆ ನಾನು ಯಾವತ್ತೂ ಹೋಗಲ್ಲ. ನಿನ್ನ ಎದುರಲ್ಲೇ, ನಿನ್ನ ಪಕ್ಕದಲ್ಲೇ, ನಿನ್ನಲ್ಲೇ ಇರ್ತೀನಿ. ನನ್ನನ್ನು ಪ್ರಶ್ನಿಸ್ತಾ ಇದೆಯಾ? ಪರೀಕ್ಷಿಸ್ತಾ ಇದೆಯಾ? ಮನಸ್ಸು ಕೇಳೋ ಪ್ರಶ್ನೆಗೆ ಮನುಷ್ಯ ಉತ್ತರ ಕೊಡೋಕ್ಕಾಗಲ್ಲ. ಆತ್ಮ ಇಡುವಂಥ ಪರೀಕ್ಷೆಯಲ್ಲಿ ಮನುಷ್ಯ ಗೆಲ್ಲಕ್ಕಾಗಲ್ಲ. ನೇರವಾಗಿ ಹೇಳು. ಸಂಜಾಯಿಸಿ ಹೇಳಬೇಕಾಗಿರೋದು ನೀನು ರಾಜಾರಾಮ್. ಇಲ್ಲಿವರೆಗೂ ನಾನು ಯಾರಿಗೂ ಹೇಳಬೇಕಾಗಿರೋ ಪರಿಸ್ಥಿತಿ ಬಂದಿಲ್ಲ. ಆದರೆ ಈಗ ಬಂದಿದೆ ರಾಜಾರಾಮ್. ಎಲ್ರ ಮುಂದೆ ನೀನು ರಾಮನ್ ಹಾಗೆ ಕಾಣಿಸ್ಬೋದು. ಆದರೆ ನನ್ನ ಹತ್ರ ಸಾಮಾನ್ಯನ ಹಾಗೆ ಉಳ್ಕೋತಾ ಇದೆಯಾ? ನಿನಗೆ ಅಮ್ಮ, ತಮ್ಮ, ಬಂಧು, ಬಳಗ ಎಲ್ಲರೂ ಇದ್ದಾರೆ. ಆದರೆ ಆದ್ಯಾಗೆ ಎಲ್ಲ ತಾನೇ ಅನ್ಕೊಂಡು ಬೆಳೆಸಿರೋ ತಾಯಿ ಕೂಡ ಇಲ್ಲ. ಅವಳಿಗೋಸ್ಕರ ಬದುಕೋ ತಂದೆ ಕಷ್ಟಪಡ್ತಾ ಎಲ್ಲೋ ದೂರದಲ್ಲಿದ್ದಾನೆ. ಈ ಊರಲ್ಲಿ ಯಾರಿಗೆ ಯಾವ ಕಷ್ಟ ಬಂದರೂ ನಿನ್ನ ಮಕ್ಕಳ ಹಾಗೆ ಕಾಪಾಡ್ಕೋತೀಯ ತಾನೆ? ಅಂಥದ್ರಲ್ಲಿ ನಿನಗೋಸ್ಕರ ಪ್ರೀತಿನ ತ್ಯಾಗ ಮಾಡಕ್ಕೆ ಹೊರಟಿರೋ ಹುಡುಗಿನ ಊರಿಂದನೇ ಕಳಿಸ್ಬಿಡ್ತೀಯ. ಅವನು ಪ್ರೀತಿಸಿದ್ದಕ್ಕೆ ಈ ಹುಡುಗಿಗೆ ಯಾಕೆ ಶಿಕ್ಷೆ ಆಗಬೇಕು? ಅಷ್ಟಕ್ಕೂ ಪ್ರೀತಿಗೆ ಯಾಕೆ ಶಿಕ್ಷೆ ಆಗಬೇಕು? ಇಲ್ಲ, ನಾನು ಪ್ರೀತಿಗೆ ವಿರುದ್ಧ ಅಲ್ಲ. ಆದರೆ ಇವ್ರ ಪ್ರೀತಿನ ಒಪ್ಕೊಂಡ್ರೆ
ಇನ್ನೊಂದು ಹುಡುಗಿಗೆ ಅನ್ಯಾಯ ಆಗುತ್ತೆ. ನಾನ್ ಖಾಯಂ ಮಾಡಿರೋ ಮದ್ವೆನ ಮಾಡಕ್ಕಾಗ್ಲಿಲ್ಲ ಅಂದ್ರೆ ನಾನು ಕೊಟ್ಟಿರೋ ಮಾತಿಗೆ ಬೆಲೆ ಇಲ್ದಂಗಾಗತ್ತೆ. ಅಂದ್ರೆ ನೀನು ಮಾತು ಕೊಟ್ಟಿದೀಯಾ ಅಂತ ಅವರು ಮನ್ಸು ಸಾಯಿಸ್ಕೊಳ್ಳೋದು ಧರ್ಮನಾ? ಚಿಕ್ಕಂದಿನಿಂದ ತುಂಬಾ ಪ್ರೀತಿಯಿಂದ ಬೆಳೆಸಿದ್ದ ಸೀನು ಜೀವನ ಪೂರ್ತಿ ನೋವು ಪಡ್ತಾ ಇರಬೇಕಾ? ನಿನ್ ಮರ್ಯಾದೆ ಬಗ್ಗೆ ಯೋಚನೆ ಮಾಡಿದ ಆ ಆದ್ಯ ಜೀವನ ಏನಾಗುತ್ತೋ ಅಂತ ಒಂದು ಸಲ ಆದ್ರೂ ಯೋಚನೆ ಮಾಡಿದ್ಯಾ? ಸೀನು ಚಾರುನ ಮದುವೆ ಮಾಡಿಕೊಂಡು ನಿನ್ ಮಾತನ್ನ ಉಳಿಸ್ತಾನೆ ಅಂತ ಅನ್ಕೊಂಡಿದ್ಯಾ? ಆದ್ರೆ ಅವರು ಮದುವೆ ಆದ್ಮೇಲೆ ಸಂತೋಷವಾಗಿರ್ತಾರೆ ಅಂತ ನನಗಂತೂ ಖಂಡಿತ ನಂಬಿಕೆ ಇಲ್ಲ ರಾಜಾರಾಮ್. ಏನೇ ಆದ್ರೂ ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಕೊಟ್ಟಿರೋ ಮಾತುಗೋಸ್ಕರ ಬರೀ ಪ್ರೀತಿನೇ ಅಲ್ಲ, ನನ್ನ ಪ್ರಾಣನಾದ್ರೂ ಬಲಿ ಕೊಡ್ತೀನಿ. ಈ ವಿಷಯದಲ್ಲಿ ಯಾರ ಮಾತನ್ನು ಕೇಳಲ್ಲ. ಆದ್ಯ ಈ ಮನೆಯಿಂದ ಹೊರಟು ಹೋಗ್ಬೇಕು. ಸೀನು ಮತ್ತೆ ಚಾರು ಮದುವೆ ನಡಿಬೇಕು. ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು ಅಷ್ಟೇ. ನೋಡು ರಾಜಾರಾಮ್, ನಿನಗಿಂತ ಕಾಲ ತುಂಬಾನೇ ದೊಡ್ಡದು. ಅದಕ್ಕೆ ಯಾರೂ ಕೂಡ ಅತೀತರಲ್ಲ. ಅದನ್ನ ನೆನಪಿಟ್ಕೋ. ಈಗಾಗ್ಲೇ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಆಗ್ಲೇ ಏನೇ ಆದ್ರೂ ಸೀನು ಜೊತೆ ಅವಳು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ನಾನು. ಚಿಕ್ಕಂದನಿಂದ ಯಾವತ್ತೂ ನನ್ನ ಮಾತಿಗೆ ಎದುರುತ್ತರ ಕೊಡದೇ ಇರೋನು ಇವತ್ತು ನಾನ್ ನೋಡಿರೋಂಥ ಮುಹೂರ್ತನ ಬೇಡ ಅಂದು ನಿನ್ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾನೆ. ನೀನು ಈ ಮನೇಲೇ ಇದ್ರೆ ಅವನು ಚಾರುನ ಮದುವೆ ಮಾಡ್ಕೊಳ್ಳಲ್ಲಮ್ಮ. ಅಮ್ಮ ಆದ್ಯ, ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ನಿನ್ ತಪ್ಪೇನು ಇಲ್ಲ ಅಂತ ಗೊತ್ತಾಗಿದೆ ಅಲ್ವಾ? ಎಲ್ಲ ವಿಷಯನೂ ಮರೆತು ಪ್ರಶಾಂತವಾಗಿರು. ದೊಡ್ಡಮ್ಮ, ಯಾರನ್ನು ಪ್ರೀತಿಸಬಾರ್ದು ಅನ್ನೋ ಮಾತನ್ನ ಯಾಕೆ ತಗೊಂಡ್ರಿ ಅಂತ ಈಗ ಅರ್ಥ ಆಯ್ತು. ಆತರ ಪಟ್ಟು ಮದ್ವೆ ಮಾಡ್ಕೊಂಡಿದ್ರೆ ಎಂತ ದೊಡ್ಡ ಅನರ್ಥ ಆಗ್ತಿತ್ತು ಈಗೀಗ ಗೊತ್ತಾಗ್ತಿದೆ ದೊಡ್ಡಮ್ಮ. ಆದ್ಯ, ಅಮ್ಮ ಹೇಳಿದ್ರು ತಾನೆ ಆ ವಿಷಯದ ಬಗ್ಗೆ ಮರ್ತು ಹೋಗು ಅಂತ. ಮತ್ತೆ ಮತ್ತೆ ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡಿ ಯಾಕೆ ಬೇಜಾರು ಮಾಡ್ಕೋತೀಯ? ಅಮ್ಮ ಸರಿಯಾಗಿ ಊಟ ಮಾಡಿ 1 ವಾರ ಆಗೋಗಿದೆ. ಬಾ ಆದ್ಯ, ತಿನ್ನೋಣ. ಅಮ್ಮ ಬಾ ಅಮ್ಮ. ಹೌದಮ್ಮ ಆದ್ಯ, ನಿನಗೆ ಉಪ್ಪಿನಕಾಯಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನಾನು ಉಪ್ಪಿನಕಾಯಿ ಹಾಕಿಟ್ಟಿದ್ದೀನಿ, ಬಾ ತಿನ್ನುವಂತೆ. ಉಪ್ಪಿನಕಾಯ? ಉಪ್ಪಿನಕಾಯಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಬಾ 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 ಆದ್ಯ, ಬಾ. ಬನ್ನಿ ಬನ್ನಿ. ಚೆನ್ನಾಗಿ ಬಡಿಸು. ಬರೀ ಉಪ್ಪಿನಕಾಯಿ ಏನ್ ಕರ್ಮ, ಜೊತೆಗೆ ತುಪ್ಪ, ಒಬ್ಬಟ್ಟು, ಕಜ್ಜಾಯ, ಇನ್ನು ರುಚಿ ರುಚಿಯಾಗಿರೋದನ್ನೆಲ್ಲ ಮಾಡ್ಕೊಡು. ಅವಳು ತುಂಬಾ ತೃಪ್ತಿಯಿಂದ ತಿಂದು ಕೊಬ್ಬು ಜಾಸ್ತಿ ಆಗಿ ನಿಶ್ಚಿತಾರ್ಥ ಆಗಿರೋರ್ನ ಸಂಪ್ರದಾಯ ಪದ್ಧತಿ ಇರೋ ಮನೆಯನ್ನ ನೋಡ್ಕೊಂಡು ಮನಶಾಂತಿ ಇಲ್ದೇ ಇರೋ ಹಾಗೆ ಮಾಡ್ತಾಳೆ. ಅತ್ತೆ, ಯಾಕತ್ತೆ ಹಾಗೆ ಮಾತಾಡ್ತೀರಾ? ಸೀನು ಮಾಡಿದ ತಪ್ಪಿಗೆ ಆದ್ಯನ್ ಮೇಲೆ ಆರೋಪ ಮಾಡೋದು ಅಷ್ಟು ಸರಿ ಕಾಣಿಸಲ್ಲ. ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನ ನೀನ್ ನಮ್ಮಮ್ಮನಿಗೆ ಕಳಿಸ್ತೀಯ ಆತಿಗೆ? ಹೌದು ಬಿಡು, ಸೀತಮ್ಮ ಸೀತಮ್ಮ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದಾಳಲ್ಲ ನಿನ್ನ, ಅದಕ್ಕೆ ಈ ಗೌರವ ನೀನು ಕೊಡಬೇಕಾಗಿರೋದೆ. ಯಾಕೆ ಪದ್ಮ, ಯಾಕೇನೇನೋ ಮಾತಾಡ್ತೀಯಲ್ಲ? ನಿಮ್ಮಿಂದ ಈ ಮನೇಲಿ ಇಷ್ಟೊಂದೆಲ್ಲ ನಡೆದ ಮೇಲೂ ಇನ್ ಹೇಗ್ ಮಾತಾಡ್ತಾರಕ್ಕ? ಈ ಮನೆ ನೀವ್ ಆದ್ಯನ್ ಕರ್ಕೊಂಡ್ ಬರೋಕ್ಕೂ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ? ಪಾರ್ವತಿ, ನೀನು ಕೊನೆ ಸರಿ ಹೇಳ್ತಾ ಇದ್ದೀನಿ. ನೀನ್ ಆಗಿದ್ನೆಲ್ಲ ಮತ್ತೆ ನೆನಪು ಮಾಡಿ
ಎಲ್ರಿಗೂ ನೋವು ಮಾಡಿದ್ರೆ ಸರಿ ಇರಲ್ಲ. ಲೋ ಬೈಬೇಕಾಗಿರೋದು ಅವಳನ್ನಲ್ವೋ? ಈ ಜಗಳಕ್ಕೆಲ್ಲ ಕಾರಣ ಆಗಿರೋ ಆದ್ಯನ, ಅವಳನ್ನ ಬೈಬೇಕು. ಇವಳು ಮಾಡಿರೋ ಕೆಲ್ಸನ ಇವ್ರು ಮರ್ತು ಹೋಗ್ಬೋದು ಅಮ್ಮ, ಆದ್ರೆ ಇವಳು ಮನೇಲಿದ್ರೆ ಅದನ್ನ ನನ್ನ ಕೈಲಿ ಮರೆಯಕ್ಕಾಗಲ್ಲ. ಇವಳು ನೋಡ್ದಾಗೆಲ್ಲ ಇವಳಿಂದಾಗಿರೋ ಅನಾಹುತಗಳೇ ನನಗೆ ನೆನ್ಪಿಗೆ ಬರತ್ತೆ. ಇಂಥವಳನ್ನ ನಮ್ಮನೇಲಿ ಇರೋದಕ್ಕೆ ಅವಕಾಶ ಕೊಟ್ಟಿದ್ದೀವಲ್ಲ ಅಂತ ನನ್ನ ಹೊಟ್ಟೆ ಉರಿಯತ್ತೆ. ಲೇ ಪದ್ಮ, ಆ ಹುಡುಗಿ ತಪ್ಪಿಲ್ಲ ಅಂತ ಭಾವನವ್ರು ಕೂಡ ಒಪ್ಕೊಂಡ್ರಲ್ವೇನೆ, ಮಧ್ಯದಲ್ಲಿ ನಿನ್ಗೆ ಹೊಟ್ಟೆ ಉರಿ? ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವ್ ಈ ಮನೇಲಿ ಅನ್ನ ತಿಂತಿದ್ದೀರಾ ಅಂದ್ರೆ ನೀವ್ ಈ ಮನೆ ಅಳಿಯ ಅಂತ ಹಾಕ್ತಿದಾರಷ್ಟೇ. ಆದ್ರೆ ಅವಳು ಈ ಮನೇಲಿ ಇರೋದಕ್ಕೆ ಏನ್ ಹಕ್ಕಿದೆ ಅವಳಿಗೆ?